ಈ ಒಂದು ಸಿನಿಮಾ 1979 ಅಂತದ್ದು ಏನಿದೆ ಅದು ಒಂದು ನೈಜ ಘಟನೆಯ ಮೇಲೆ ಆಧಾರ ಆಗಿರುವಂಥ ಸಿನಿಮಾ ಆಗಿರೋದ್ರಿಂದ ಅದು ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲೇ ಪ್ರೊಡ್ಯೂಸರ್ ಅವರು BM ಶ್ರೀನಿವಾಸ್ ಅವರಾಗಿರ್ಬೋದು ಅಥವಾ ಡೈರೆಕ್ಟರ್ ಆಗಿರ್ಬೋದು ಪುಷ್ಪರಾಜ್ ಅವರಾಗಿರ್ಬೋದು ಮತ್ತು ಸ್ಥಳೀಯ ಕಲಾವಿದರು ಅದರಲ್ಲಿ ಮುಖ್ಯವಾಗಿ ಅಜ್ಜು ಅವರಾಗಿರ್ಬೋದು, ಸುಜಿತ್ ಅವರಾಗಿರ್ಬೋದು, ನಿರಂಜನ್ ಆಗಿರ್ಬೋದು. ಸೊ ಎಲ್ಲ ಕಲಾವಿದರು ಇಲ್ಲೇ ಸ್ಥಳೀಯ ಪ್ರತಿಭೆಗಳಾಗಿರೋದ್ರಿಂದ ಸೊ ಸಿನಿಮಾ ಒಂದೇ ಅಲ್ಲ, ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದೆ ಕೋಲಾರ. ಅದರಲ್ಲಿ ಹೈನುಗಾರಿಕೆ, ಸಾಹಿತ್ಯದಲ್ಲೂ ಅಷ್ಟೇ ಕೊಡ್ಗನಹಳ್ಳಿ ರಾಮಯ್ಯ ಅವರಂಥವ್ರು ಇದ್ದಾರೆ, ಲಕ್ಷ್ಮೀಪತಿ ಅವರಂಥವ್ರು ಇದ್ದಾರೆ. ಸೊ ಹೀಗೆ ಎಲ್ಲ ಕಡೆಯೂ ನಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ತಾ ಇದ್ವಿ. ಸೊ ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಸಿನಿಮಾವನ್ನು ಕೂಡ ನಾವು ಯಾಕೆ ತೆರೆ ಮೇಲೆ ತರಬಾರ್ದು ಅನ್ನೋ ಒಂದು ಪ್ರಯತ್ನ ಇದ್ದು. ಇದು ಕೋಲಾರದ ನೆಲದಲ್ಲಿ ಬಂದಿರತಕ್ಕಂಥ ಒಂದು ಸಿನಿಮಾ. ಎಲ್ಲ ಬಹುತೇಕ ಕಲಾವಿದರಿಂದ ಹಿಡಿದು ನಿರ್ದೇಶಕರು, ನಿರ್ಮಾಣ ಸಂಸ್ಥೆ ಎಲ್ಲವೂ ಕೋಲಾರದ್ದೇ ಆಗಿದೆ. ಚಿತ್ರೀಕರಣ ಕೂಡ ಎಲ್ಲವೂ ಕೋಲಾರಲ್ಲೇ ಆಗಿರೋದ್ರಿಂದ ಇದು ನಮ್ಮ ಭಾಗದ ಸಿನಿಮಾ. ಮೊದಲಿಗೆ ಕೋಲಾರಲ್ಲಿ ಸಿನಿಮಾಗಳ ಸಂಖ್ಯೆ ಅನ್ನೋದು ಬಹಳ ಕಡಿಮೆ ಇತ್ತು. ಚಿತ್ರೋದ್ಯಮಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಮಂಡ್ಯ, ಮೈಸೂರು ಅಥವಾ ಬೇರೆ ಭಾಗಗಳಿಂದ ಇತ್ತೀಚೆಗೆ ಬಂದ ಮಂಗಳೂರು ಈ ಕಡೆ ಎಲ್ಲ ಕಡೆಯೂ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರಾಗಕ್ಕೆ ಶುರುವಾಗಿದ್ದು. ಕೋಲಾರದಲ್ಲಿ ಸಿನಿಮಾಗಳು ತಯಾರಾದದ್ದು ಬಹಳ ಕಡಿಮೆ. ಇತ್ತೀಚೆಗೆ ಒಂದು ಶುಭ ವಿಚಾರ ಏನಂದರೆ ಸಂತೋಷ ಪಡೋದು, ಈಗ ಕೋಲಾರ ಭಾಗದಲ್ಲಿ ಹೆಚ್ಚೆಚ್ಚು ಸಿನಿಮಾಗಳು ಬರ್ತಿದೆ. ಅದರಲ್ಲಿ ಆ ಸಾಲಿನಲ್ಲಿ ನಮ್ಮದು ಒಂದು ಸಿನಿಮಾ. ಹಾಗಾಗಿ ಈ ನೆಲದ ಸಿನಿಮಾ ಆಗಿರೋದ್ರಿಂದ ನಮ್ಮ ಇಲ್ಲಿನ ಮಾಧ್ಯಮ, ನಮ್ಮ ಜಿಲ್ಲೆಯ ಮಾಧ್ಯಮಗಳು, ಪತ್ರಿಕೆಗಳು ನಮ್ಮ ಸಿನಿಮಾವನ್ನು ಪ್ರೋತ್ಸಾಹ ಕೊಡಬೇಕು. ಈ ಚಿತ್ರೋದ್ಯಮವನ್ನು ಈ ನೆಲದಲ್ಲಿ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ನಿಮ್ಮ ಸಹಕಾರ ಬಹಳ ಮುಖ್ಯ ಅಂತ ಹೇಳೋದಕ್ಕೋಸ್ಕರ ಇವತ್ತು ನಾವಿಲ್ಲೆಲ್ಲ ಸೇರಿದ್ದೀವಿ. ಸೊ ಇನ್ನು ಈ ಚಿತ್ರದ ಬಗ್ಗೆ ನಿಮ್ಗೆ ಹೇಳೋದಾದರೆ, ಇದು ವೆಸ್ಟ್ ಬೆಂಗಾಲಲ್ಲಿ ನಡೆದಿರತಕ್ಕಂಥ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಕಾಲ್ಪನಿಕ ಕತೆ. ಎಲ್ಲರಿಗೂ ಮತ್ತು ಕೋಲಾರದ ಜನತೆಗೆ ನಮಸ್ಕಾರ. ನನ್ನ ಹೆಸರು ಅಜ್ಜು. ನಾನು ಹುಟ್ಟಿದ್ದು ಬೆಳೆದಿದ್ದು ಕೋಲಾರಲ್ಲಿ. ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರನ ನಾನು ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಈ ಅವಕಾಶ ಕೊಟ್ಟಿರೋಂಥ ವ್ಯಕ್ತಿ ಡೈರೆಕ್ಟರ್ ಪುಷ್ಪರಾಜ್ ಸರ್, ಮತ್ತು ಈ ಸಿನಿಮಾದ ನಿರ್ಮಾಪಕರು ಬಂದು ಬೀರ್ಮನಹಳ್ಳಿ ಡಾಕ್ಟರ್ BM ಶ್ರೀನಿವಾಸ್ ಸರ್. ಹೊಸಬರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಿನಿಮಾನ ಇಲ್ಲಿ ತನಕ ತಂದಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕದಿಂದ ಧನ್ಯವಾದನ ಸಲ್ಲಿಸ್ತೀನಿ. ನಮ್ಮ ಕೋಲಾರದಲ್ಲಿ 2 ವರ್ಷ ಆಯಿತು ಸಿನಿಮಾದ ಮುಹೂರ್ತ ಆಗಿ. ಅದಾಗಿದ್ದಾದ ಮೇಲೆ ಸತತವಾಗಿ 8.5 ತಿಂಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೂಟಿಂಗ್ ನಡೆದಿರೋಂಥದ್ದು ದಿ 1979 ಅನ್ಟೋಲ್ಡ್ ಸ್ಟೋರಿ. ಆ ಸ್ಕೆಡ್ಯೂಲ್ ಪ್ರಕಾರ ಸಿನಿಮಾನ ಶೂಟಿಂಗ್ ಕಂಪ್ಲೀಟ್ ಮಾಡಿರೋಂಥದ್ದು. ಬಹಳಷ್ಟು ಜಾಗಗಳಲ್ಲಿ ನಾವು ಸಿನಿಮಾಗೋಸ್ಕರ ಸೆಟ್ಗಳು ಹಾಕಿ ಶೂಟ್ ಮಾಡಿರೋಂಥದ್ದು. ಮತ್ತು ಇನ್ನೊಂದು ಖುಷಿಯಾದ ವಿಷಯ ಏನಂತಂದರೆ, ಸುಮಾರು 70% 80% ನಮ್ಮ ಕೋಲಾರದ ಆರ್ಟಿಸ್ಟು ಆ್ಯಕ್ಟ್ ಮಾಡಿರೋಂಥ ಸುಮಾರು ಶಾರ್ಟ್ ಫಿಲ್ಮ್ಸ್ಗಳಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋಂಥದ್ದು ಬಹಳ ಖುಷಿಯಾದಂಥ ವಿಷಯ. ಅದಕ್ಕೋಸ್ಕರ ಇಡೀ ಕೋಲಾರದ ಜನತೆಗೆ ಈ ಒಂದು ಸಿನಿಮಾಗೋಸ್ಕರ ನಿಮ್ಮ ಧ್ವನಿ, ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾಗೆ ಬೇಕು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸುಜಿತ್ ಅಂತ. ನಾನು ಕೋಲಾರ ಜಿಲ್ಲೆಯವನು. ದ 1979 ಅನ್ಟೋಲ್ಡ್ ಸ್ಟೋರಿ ಈ ಸಿನಿಮಾದಲ್ಲಿ ನಾನು ಪ್ರಮುಖ ಪಾತ್ರ ಮಾಡಿದ್ದೀನಿ. ಈ ಸಿನಿಮಾ ಒಂದು 2 to 3 ಇಯರ್ಸಿಂದ ತುಂಬ ಕಷ್ಟಪಟ್ಟು ಎಲ್ಲರೂ ಟೆಕ್ನಿಷಿಯನ್ಸ್ ಎಲ್ಲರೂ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಈ ಕೋಲಾರದಲ್ಲಿ ಎಲ್ಲರೂ ಹೊಸಬರೇ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಹೆಸರು ಸುಹಾಸ್ ಅಂತ. 1979 ಮೂವಿದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾನು. ಈ ಫಿಲಿಮು ಡಿಸೆಂಬರ್ 2023 ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿದ್ದು. ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ 2024 ಜೂನ್ವರೆಗೂ ಈ ಫಿಲಿಮ್ ಪ್ರೊಡಕ್ಷನ್ ಮುಗೀತು. ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದಿದೆ. ಫಿಲಿಮ್ 100% ಮುಗಿದಿದೆ. ಇವಾಗ ಫಸ್ಟ್ ಕಾಪಿ ಕೈಯಲ್ಲಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲೋಕೇಶ್ ಅಂತ, ಕೋಲಾರ ಜಿಲ್ಲೆಯವನು, ಬಂಗಾರಪೇಟೆ. ಸೊ ಏನು ಅಂತಂದರೆ, ಸಿನಿಮಾ ಅಂದರೆ ಭಯಂಕರ ಹುಚ್ಚಿರೋಂಥದ್ದು. ನಮ್ಮ ಡೈರೆಕ್ಟ್ರು ನಾನು ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲು ಅಸಿಸ್ಟೆಂಟ್ ಡೈರೆಕ್ಟರು ಮತ್ತು ಕಾಸ್ಟ್ಯೂಮರ್ ಆಗಿ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದ ಮೊದಲನೇ ಅಟ್ರಾಕ್ಷನ್ ಏನು ಅಂತಂದರೆ, ನಮ್ಮ ಸಿನಿಮಾಗೆ ಪಾತ್ರಧಾರಿಗಳು ಹಾಕ್ಕೊಂಡಿರೋಂಥ ಕಾಸ್ಟ್ಯೂಮ್ಸ್ ಅಂತ ಹೇಳ್ಬೋದು. ಯಾವುದೇ ಒಂದು ಪೋಸ್ಟರ್ ನೋಡಬೇಕಾದ್ರೆ ಮೈನ್ ಅಟ್ರಾಕ್ಷನ್ ಮಾಡೋದೇ ಅದು. ಸಿನಿಮಾ ಅಂದ್ರೆ ಒಂದು ಎಮೋಷನ್. ನನ್ನ ಒಂದು ವೈಯಕ್ತಿಕ ವಿಚಾರ ಏನು ಅಂತಂದರೆ, ನಗಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ಸಿನಿಮಾಗೆ ಹೋಗೋ ಅವಶ್ಯಕತೆ ಇಲ್ಲ. ಎಲ್ಲ ಯೂಟ್ಯೂಬರ್ಸಲ್ಲಿ, ಎಲ್ಲ ಕಾಮಿಡಿ ಶೋಸಲ್ಲಿ ಸಿಗುತ್ತೆ.
ನಮ್ಮ ಜೀವನನ ಪರದೆ ಮೇಲೆ ನೋಡ್ಕೊಂಡು ಹೋದಾಗ ಒಬ್ಬ ಮನುಷ್ಯನಿಗೆ ಅವನ ಜೀವನದಲ್ಲಿ ಎಷ್ಟೋ ಎಮೋಷನ್ಸ್ ಇರುತ್ತೆ, ನೋವುಗಳಿರುತ್ತೆ. ಅದನ್ನು ಇನ್ನೊಂದು ಪಾತ್ರಧಾರಿಗೆ ನೋಡಿದಾಗ ಅವನು ಅಳ್ತಾನೆ. ಸೊ ಈ ಸಿನಿಮಾ ಆದಮೇಲೆ ಅಲ್ಲ, ಸಿನಿಮಾ ಶೂಟಿಂಗ್ ಹಂತದಲ್ಲಿ ಇರಬೇಕಾದ್ರೆ ನೋಡೋಕೆ ಬಂದವರು ಆ ಶೂಟಿಂಗ್ ನಡೆಯೋದನ್ನು ನೋಡಿ ಹತ್ತಿರೋದು ತುಂಬ ಉದಾಹರಣೆಗಳಿದೆ. ವಿಶೇಷತೆ ಏನಂದರೆ ನಮ್ಮ ಜಿಲ್ಲೆಯ ರಂಗಕರ್ಮಿಗಳು ಮತ್ತು ಬರಹಗಾರರಾದಂಥ ಕೋಟಿಗಾನಹಳ್ಳಿ ರಾಮಯ್ಯ ಸರ್ ಒಂದು ವಿಶೇಷ ಪಾತ್ರದಲ್ಲಿ ಮಾಡಿದ್ದಾರೆ. ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಮಾಡಿದ್ದಾರೆ. ಈ ಚಿತ್ರದಲ್ಲಿ 4 ಹಾಡುಗಳಿದೆ. 4 ಹಾಡುಗಳಲ್ಲಿ 2 ಹಾಡನ್ನು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ. ಒಂದು ಹಾಡಲ್ಲಿ ವಿಜಯ್ ಪ್ರಕಾಶ್ ಸರು, ಚಿತ್ರಾ ಮೇಡಮ್ ಅವರಿಬ್ಬರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಇನ್ನೊಂದು ಕರೀಮುಲ್ಲಾ ಅಂತ ಒಬ್ಬರು ಸಿಂಗರು, ನೀವು ಜೈ ಬಾಲಯ್ಯ ಅಂತ ಸಾಂಗ್ ಎಲ್ಲ ಬಂದು ಫೇಮಸ್ ಆಗಿ ಕೇಳಿರ್ತೀರ, ಅವರೊಂದು ಹಾಡು. ಇನ್ನೊಬ್ಬರು ಹೊಸ ಸಿಂಗರು ಶಿವಪ್ರಸಾದ್, ಸರಸ್ವತಿ ಪ್ರಸಾದ್ ಅಂತ ಅವರೊಬ್ಬರು 4 ಜನ ಸಿಂಗರ್ಸು ಹಾಡಿದ್ದಾರೆ. ಬಟ್ ನಾವು ಪ್ಲ್ಯಾನ್ ಮಾಡಿದಾಗ ನಮಗೆ ಹೊಸಬರು ಸಿನಿಮಾ ನೋಡಿ ಬೇರೆ ದೊಡ್ಡ ಸ್ಟಾರ್ ಸಿನಿಮಾ ಜೊತೆ ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸ್ವಲ್ಪ ಸ್ಲಾಟಲ್ಲಿ ಕಂಪ್ಲೀಟ್ ಖಾಲಿ ಯಾವ ಸ್ಪೇಸ್ ಇದೆಯಲ್ಲ, ಅಟ್ಲೀಸ್ಟ್ ಹೊಸಬರು ಸಿನಿಮಾ ಫಸ್ಟ್ ವೀಕಿಂದ ಸೆಕೆಂಡ್ ಹಾಫಿಗೆ ಸ್ವಲ್ಪ ಟೇಕ್ ಆಫ್ ತಗೊಳ್ಳಿ. ಸಿನಿಮಾಗಳು ಚೆನ್ನಾಗಿದ್ರೆ ಓಪನಿಂಗ್ಸ್ ಭಾಳ ಕಡಿಮೆ. ಸೊ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿ ಆ ಡೇಟು ಸೂಕ್ತವಾಗಿತ್ತು ಒಂದು ಕಾರಣಕ್ಕೆ. ಎರಡನೇ ಕಾರಣ ಏನಂದರೆ ನಾವು ಏನು ಈ ಸಿನಿಮಾ ಹೇಳಕ್ಕೆ ಹೊರಡ್ತಿದ್ವಿ 1979, ಈ ಘಟನೆ ನಡೆದಿದ್ದು ಕೂಡ ಅದೇ ಜನವರಿ 31, 1979. ನಮ್ಗೆ ಶುಕ್ರವಾರ ರಿಲೀಸ್ ಮಾಡುವಂಥ ಒಂದು ಕಲ್ಚರ್ ಇರೋದ್ರಿಂದ ಒನ್ ಡೇ ಬಿಫೋರ್ 30 ಅಂತ ಅಂದ್ಕೊಂಡಿದ್ವು. ಬಟ್ ಈಗ ಏನಾಗಿದೆ, ಒಳ್ಳೊಳ್ಳೆ ಸಿನಿಮಾಗಳು ಲ್ಯಾಂಡ್ ಲಾರ್ಡು ಆ ಥರದ್ದು, ಅದು ಕೋಲಾರದ ಭಾಗದ ಅಂತ ಕೇಳ್ಪಟ್ಟಿದ್ದೀನಿ. ಅದರ ಸಂಭಾಷಣೆ ಎಲ್ಲನೂ ಕೋಲಾರದ ಥರ ಇದೆ. ಸೊ ಆ ಥರದ್ದೆಲ್ಲ ಸಿನಿಮಾಗಳು ಹತ್ರ ಬರ್ತಿದ್ದಾವೆ. ಈಗ 26 ಅಂತ ಅವರು ಏನೋ ಅನೌನ್ಸ್ ಮಾಡಿದಂಗೆ, 24 ಸಮಥಿಂಗ್ ಜನವರಿಯಲ್ಲಿ, ಅದು ಡಿಸೆಂಬರಲ್ಲಿನೂ ಇದ್ದಾಗಿತ್ತು. ಸೊ ಜನವರಿಗೆ ಬಂದಿದೆ. ಸೊ ಇನ್ನೂ ಯಾವ ಬೇರೆ ಸಿನಿಮಾಗಳು ಹೆಂಗೆ ಅನೌನ್ಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಈಗ ನಾವು ಹೊಸಬರಾಗಿರೋದ್ರಿಂದ ದೊಡ್ಡವ್ರು ಬಂದಾಗ ನಾವೇ ಸ್ವಲ್ಪ ಸೈಡ್ಗೆ ಹೋಗ್ಬೇಕಾಗುತ್ತೆ, ಎದುರು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಜನವರಿ 30 ಅನ್ನೋದು ಈಗ ನಾವು ಅಂದ್ಕೊಂಡಿರೋವರೆಗೂ ಅದು ಫಿಕ್ಸ್ ಡೇಟು. ಮುಂದೆ ಏನೋ ಚೇಂಜ್ ಆಗೋದಿದ್ರೆ ನಿಮ್ಗೆ ಖಂಡಿತ ಅದು ಕೂಡ ತಿಳಿಸ್ಬಿಡ್ತೀವಿ. ದಿ 1979 ಅನ್ಟೋಲ್ಡ್ ಸ್ಟೋರಿ ಈ ಥರದ ಒಂದು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಹೊಸಬರಾಗಿರಲಿ ಇದುವರೆಗೂ ಯಾರು ಕೂಡ ಈ ಥರದ ಒಂದು ಸಿನಿಮಾ ಮಾಡಿಲ್ಲ. ಫಸ್ಟ್ ಟೈಮ್ ನಾವು ಪ್ರಯತ್ನ ಪಟ್ಟಿದ್ದೀವಿ. ಹಾಗಾಗಿ ಕೋಲಾರದ ಜನತೆ ಮತ್ತು ಕರ್ನಾಟಕದ ಎಲ್ಲ ಜನತೆ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕಂತಂದ್ಬಿಟ್ಟು ಈ ಥರದ ಈ ಒಂದು ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ. ನಮ್ಮ ಕೋಲಾರದಲ್ಲಿ 1-2 ಸಿನಿಮಾಗಳು ಆಗಿದೆ, ಆದರೆ ಕೆಲವೊಂದು ಕಾರಣಾಂತರದಿಂದ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಆ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ. ಯಾಕಂತಂದರೆ ನಿರ್ಮಾಪಕರು ಇಲ್ಲ ಅಂತಂದರೆ ಸಿನಿಮಾ ಮಾಡೋದು ಬಹಳ ಕಷ್ಟ. ಮೊದಲು ಒಂದು ಕಾಲ ಇತ್ತು, ನಿರ್ಮಾಪಕರು ಬರೀ ಸಿನಿಮಾ ತಗೊಂಡು ರಿಲೀಸ್ ಮಾಡೋಂಥ ಕಾಲ ಇತ್ತು. ಆದರೆ ಈಗ ನಿರ್ಮಾಪಕರು ಸಿನಿಮಾ ಮುಹೂರ್ತದಿಂದ ಹಿಡಿದು ಸಿನಿಮಾ ಎಂಡ್ವರೆಗೂ ಕೂಡ, ಈವನ್ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಕೂಡ ನಿರ್ಮಾಪಕರು ನಿಂತ್ಕೊಂಡೇ ಕೆಲಸ ಮಾಡಬೇಕಾಗಿರೋಂಥದ್ದು. ಹಾಗಾಗಿ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಹೊಸ ಸಿನಿಮಾಗಳು ಯಾಕೆ ಇವಾಗ ದಿನಕ್ಕೆ ಅಂದ್ರೂ 5 ಸಿನಿಮಾದಿಂದ 10 ಸಿನಿಮಾಗಳು ರಿಲೀಸ್ ಆಗ್ತಿದೆ, ಯಾರ ಕಿವಿಗೂ ಕೂಡ ಸಿನಿಮಾಗಳು ಬೀಳ್ತಿಲ್ಲ. ಹಾಗಾಗಿ ಸಿನಿಮಾಗಳು ಫೇಲ್ ಆಗ್ತಿದೆ. ಏನು ಕಾರಣ ಅಂತಂದರೆ ಪ್ರಮೋಷನ್ ಆಗ್ತಿಲ್ಲ. ಹಾಗಾಗಿ ನೀವುಗಳು ಆದಷ್ಟು ಸಪೋರ್ಟ್ ಮಾಡಿ, ನಮಗೆ ಕೋಲಾರದ ಜನತೆ ಆದಷ್ಟು ನಮಗೆ ಸಪೋರ್ಟ್ ಮಾಡಬೇಕು. ಆಗ ಮಾತ್ರ ನಾವು ಇಡೀ ಕರ್ನಾಟಕದಲ್ಲಿ ಒಂದು ಹೆಸರು ಮಾಡೋಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮ ಕೈ ಜೊತೆ ಜೋಡಿಸ್ಬೇಕಂತ ಹೇಳ್ಬಿಟ್ಟು ಬಹಳ ಖುಷಿ ಆಗುತ್ತೆ ನನಗೆ. ಅಷ್ಟೇ, ಇನ್ನೇನಾದರೂ ಕೇಳಂಗಿದ್ರೆ ನೀವು ಎಕ್ಸಿಕ್ಯೂಟ್ ಮಾಡ್ತೀವಿ. ಮತ್ತು ನಾನು ಸುಮಾರು ಶಾರ್ಟ್ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಶೈತಾನಂತಹ ಸಿನಿಮಾನ ನಾನೇ ಪ್ರೊಡ್ಯೂಸ್ ಮಾಡಿದೆ. ನಾನು ಅಂದ್ಕೊಂಡಿದ್ದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರೋಂತಹ ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ, ಯಾಕಂದರೆ ಮೊದಲು ನಾನು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣಂತಹ ಒಂದು ನಂಬಿಕೆಯಿಂದ ನಾನು ಪ್ರಯತ್ನ ಪಟ್ಟೆ. ಆದರೆ ಕೆಲವೊಂದು ಕಾರಣಾಂತರದಿಂದ ಆ ಒಂದು ಟಾಸ್ಕ್ ಮುಗಿಯೋಕ್ಕಾಗಿಲ್ಲ. ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಸೊ ಎಲ್ಲ ಕೋಲಾರದ ಜನತೆಗೆ ಮತ್ತು ಕರ್ನಾಟಕ ಜನತೆಗೆ ನಾನು ಹೃದಯಪೂರ್ವಕದಿಂದ ಕೇಳ್ಕೊತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಪೋಸ್ಟ್ರು 1979 ಅಂತ ಕರೆಕ್ಟ್ ಆಗಿದೆ. ಉಲ್ಟಾ ಮಾಡಿದ್ರೆ ಅವ್ರ ಫೇಸ್ ಎಲ್ಲ ಉಲ್ಟಾ ಕಾಣಿಸ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಟ್ಟರೆ ಒಳ್ಳೆಯದು. ಕನ್ಫ್ಯೂಸ್ ಆಗ್ತಿದೆ. ಇದು ಪೋಸ್ಟ್ರು ಉಲ್ಟಾ ಇಲ್ಲ ಸರ್, ಆಕ್ಚುಲಿ ಸೀದಾನೇ ಇದೆ. ಪೋಸ್ಟ್ರು ಉಲ್ಟಾ ಇಲ್ಲ, ಸೀದಾನೇ ಇದೆ. ಆಕ್ಚುಲಿ ಏನಂದ್ರೆ ನೀವು ಇಲ್ಲಿ ಕಾಲು ಕಾಣ್ತಿದೆ ಅಲ್ವಾ, ಕಾಲು ಅದೇ ಮೇನ್ ಪೋಸ್ಟ್ರು. ಈ ಕಾಲು ಬರೀ ಯಾಕೆ ಕಾಲೇ ಕಾಣಿಸ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಚಿತ್ರದಲ್ಲಿ ಖಂಡಿತ ಉತ್ತರ ಸಿಗುತ್ತೆ. ಏನು ನನ್ನ ನಿರಾಶ್ರಿತರ ಜರ್ನಿ, ಲೈಫ್ ಟ್ರಾವೆಲ್ ಅಂತ ಹೇಳಿದ್ರಲ್ಲ, ಅದು ಇದಕ್ಕೆ ರಿಲೇಟ್ ಆಗುತ್ತೆ. ನಿಮ್ಗೆ ಈ ಪೋಸ್ಟಲ್ಲಿ ಕಾಡು, ನೀರು, ಕಾಲು ಮೂರೇ ಕಾಣಿಸ್ತಿದೆ ಅಲ್ಲ ಸರ್. ಕಾಡು, ನೀರು, ಈ ಕತೆಗೆ ಅದು ಬಹಳ ಇಂಪಾರ್ಟೆಂಟ್. ಈ ರಿಫ್ಲೆಕ್ಷನ್ ಏನು ನಿಮಗೆ ವಾಟರ್ ಕಾಣಿಸ್ತಾ ಇದೆಯಲ್ಲ, ಅದೇ ಅವರ ಜೀವನದ ಪ್ರತಿಬಿಂಬ.